ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. 4 ನಿಗಮದ ಸಮಸ್ತ ಸಾರಿಗೆ ನೌಕರರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು PV ಸುಬ್ರಹ್ಮಣ್ಯ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಘಟಕ 28ರ ಚಾಲಕ. ಈ ಮೂಲಕ ತಮಗೆಲ್ಲ ತಿಳಿಸೋದೇನೆಂದರೆ, ಈಗ ನಮ್ಮ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ ಪ್ರತಿಯೊಬ್ಬ ನೌಕರನಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ. ಅದರಿಂದ ಮೊನ್ನೆ ನಡೆದ ಮುಷ್ಕರದಲ್ಲಿ ಯಾರ್ಯಾರಿಗೆ ಈಗ ಮುಷ್ಕರ ಮಾಡಿರೋರು ಯಾರ್ಯಾರಿಗೆ ನೋಟಿಸು ಅಂಥವೆಲ್ಲ ಬಂದಿದ್ದಾವೆ, 7 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಆ ಥರ ನೋಟಿಸು ನಿಮಗೇನಾದರೂ ಬಂದಿದ್ದರೆ ಇವತ್ತಿನವರೆಗೂ, ಇವತ್ತು 7ನೇ ತಾರೀಕು, ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಇದೆ. ಅದು ಇವತ್ತೇ ತೀರ್ಮಾನ ಆಗ್ಬೋದು, ಇಲ್ಲಾಂದರೆ ಮುಂದೂಡ್ಬೋದು. ಅದರಿಂದ ತಾವ್ಯಾರೂ ಧೃತಿಗೆಡದೆ ಇರಿ. ಇವತ್ತೇನಾದರೂ ಮುಂದೂಡಿದ್ರೆ ನಿಮಗೆ ಕೊಟ್ಟಿರುವ ಏನು ನಿಮಗೆ ನೋಟಿಸ್ಗಳು ಕೊಟ್ಟಿದ್ದರೆ ಅದಕ್ಕೆ ನಾನು ಉಚಿತವಾಗಿ ಉತ್ತರ ಬರ್ಕೊಡ್ತೀನಿ. ಮತ್ತು ಮಧುಗಿರಿ ತಾಲೂಕು ಮತ್ತು ತುಮಕೂರು ವಿಭಾಗದ ಯಾವುದೇ ನೌಕರರು, KSRTC ಆಗ್ಬೋದು, BMTC ನೌಕರರಿಗೆ ನಿಮಗೇನಾದರೂ ನೋಟಿಸ್ ನೀಡಿದರೆ ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ, ನಾನು ಪ್ರತಿಯೊಬ್ಬರಿಗೂ ಉಚಿತವಾಗಿ ಬರ್ಕೊಡ್ತೀನಿ. ಮತ್ತು ಇನ್ನೊಂದು ವಿಚಾರ ತಮ್ಮಲ್ಲಿ ಇದು ಗಮನಿಸಿ ಕೇಳಿ. ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಸಂಘಟನೆ, ನೌಕರರ ಪರ ಅಂತ ಬಂದಿರೋ ಸಂಘಟನೆಗಳು ಗೂಗಲ್ ಪೇ, ಫೋನ್ಪೇ ಮಾಡಿ ಸದೃಢವಾಗಿ ಇವತ್ತು ನಮ್ಮನ್ನು ಯಾವುದಕ್ಕೂ ಇಲ್ದಂಗೆ ಸಂಕಷ್ಟಕ್ಕೆ ದೂಡ್ತಾ ಇರೋದು ಸತ್ಯ. ಯಾಕಂದರೆ ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಮಾನ್ಯ ಕೂಟದ ಅಧ್ಯಕ್ಷರಾದ ಚಂದ್ರು ಅವರು ನನ್ನ ಥರನೇ ಒಬ್ಬ ಸಾಧಾರಣ ಚಾಲಕ. ಅದು ಅಲ್ಲದೆ ATC ಏನು ಅನಂತಸುಬ್ರಾವ್ ಇದ್ದಾರೆ, ಅವ್ರ ಹತ್ರ ಅದು ಅವ್ರದ್ದೇ ಗರಡಿಯಲ್ಲಿ ಸಂಘಟನೆಯಲ್ಲಿ ಹೋಗಿ ಬೆಳೆದು ಬಂದು, ಮತ್ತು ಅವ್ರ ವಿರುದ್ಧ ನಿಂತ್ಕೊಂಡು ನಮಗೆ ಸರ್ಕಾರಿ ನೌಕರು ಮಾಡ್ತೀನಿ, ಮತ್ತು ಸರಿಸಮಾನ ವೇತನ ಮಾಡ್ತೀನಿ, ಮತ್ತು ಪೇ ಸ್ಕೇಲ್ ಮಾಡ್ತೀನಿ, ಆ ಸ್ಕೇಲ್ ಮಾಡ್ತೀನಿ, ಮಾಸ್ಟರ್ ಸ್ಕೇಲ್ ಮಾಡ್ತೀನಿ ಅಂತ ಬಂದ ನಾಯಕ ಅವತ್ತು 2021ರಲ್ಲಿ ನಿಂತ್ಕೊಂಡಾಗ ನಮ್ಮೆಲ್ಲರ ಬೆಂಬಲದಿಂದ ನಾಯಕ ಆದನೇ ಹೊರತು ಆತ ಒಬ್ಬನೇ ನಾಯಕ ಆಗಲಿಲ್ಲ. ಅದರಿಂದ ಇವತ್ತು ನಿನ್ನೆ PIL ಹಾಕೋಕ್ಕೆ ಕಾರಣ ಆಗಿದ್ದು ಜಗಜ್ಜಾಹಿರಾತು ಎಲ್ಲರಿಗೂ ಗೊತ್ತು. ಅದು ಹಾಕಲಿ, ತಲೆ ಕೆಡ್ಸ್ಕೊಳ್ಳೋದೇನು ಬೇಡ. ಇನ್ನು ಮುಂದಕ್ಕೆ ತಮ್ಮಲ್ಲಿ ಮನವಿ ಮಾಡ್ಕೊಡೋದು ಇಷ್ಟೇ, ನಾನು ಕೈ ಜೋಡಿಸಿ ಹೇಳ್ತೀನಿ. ಯಾವುದೇ ಗೂಗಲ್ ಪೇ, ಫೋನ್ಪೇ, ಯಾವುದೇ ಆರ್ಥಿಕ ಸಹಾಯ ತಾವ್ಯಾರು ನೌಕರರಿಗೆ ಎಲ್ಲರಿಗೂ ಹೇಳ್ತಿದ್ದೀನಿ, ಯಾರಿಗೂ 10 ರೂಪಾಯಿ ಮಾಡಬೇಡಿ. ಯಾಕಂದರೆ ನಿಮಗೆ ಒಂದು ಉಚಿತವಾಗಿ ನಮ್ಮ ಬೇಡಿಕೆಗಳು ಈಡೇರಬೇಕು ಅಂದರೆ ನಾವು ಕರ್ತವ್ಯ ನಿರ್ವಹಿಸ್ಕೊಂಡೇ ನಾವು ಅದನ್ನು ಸಾಧನೆ ಮಾಡ್ಬೋದು ಅಂತ ಒಂದು ವಿಚಾರ ನಿಮ್ಮಲ್ಲಿ ಹೇಳ್ತಿದ್ದೀನಿ. ಯಾಕಂದರೆ ನಾನಿಲ್ಲಿ ಒಂದು ಬರೆದಿದ್ದೀನಿ ನೋಡಿ, ಇದನ್ನು ನಾನು ಕಾಣಿಸಲ್ಲ ನಿಮಗೆ, ಅದನ್ನು ವಾಟ್ಸಪ್ಪಲ್ಲಿ ಅದು ಶೇರ್ ಮಾಡ್ತೀನಿ ನೋಡಿ, ನಾನು ಓದ್ತೀನಿ. ಕರ್ನಾಟಕ ಸರ್ಕಾರ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಸರ್ವರಿಗೂ ಸಮಪಾಲು ಗ್ಯಾರಂಟಿ ಸರ್ಕಾರಕ್ಕೆ ಮನವಿ. ಸ್ವಾಮಿ, ಬಡ ಸಾರಿಗೆ ನೌಕರಿಗೆ ನ್ಯಾಯ ಒದಗಿಸಿ. 1 ವೇತನ ಪರಿಷ್ಕರಣೆ, 2 ಸಮಾನ ವೇತನ. ನಮಗೆ ನ್ಯಾಯ ಒದಗಿಸಿಕೊಡಿ. ನಿಮ್ಮ ಭರವಸೆಯೇ ನಮ್ಮ ಬದುಕು. ಕೇವಲ ಭರವಸೆ ಪರಿಶೀಲನೆ ಬೇಡ, ತಕ್ಷಣ ಜಾರಿ ಮಾಡಿ. ಮೇಲ್ಕಂಡ ಬೇಡಿಕೆಗಳು ನಿಮ್ಮ ಆಯ್ಕೆ, 2ರಲ್ಲಿ 1 ನಮ್ಮ ಆಯ್ಕೆ. ದಯವಿಟ್ಟು, ಯಾಕಂದರೆ ಇನ್ನು ಮುಂದಕ್ಕೆ ನಾವು ಪ್ರತಿಯೊಬ್ಬರಲ್ಲೂ ಮೊಬೈಲಲ್ಲಿ ನೆಟ್ಟಿರುತ್ತೆ. ನೀವು ಇದನ್ನೇ ಎಲ್ಲ ಏನು ಮಾಡಿಕೊಂಡು ನಾವು ಒಂದು ಪ್ರಿಂಟ್ ಮಾಡಿಕೊಂಡು ಪ್ರತಿಯೊಬ್ಬರು ವಾಟ್ಸಪ್ ಸ್ಟೇಟಸಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಪ್ರತಿದಿನ ನಾವು ಕರ್ತವ್ಯ ನಿರ್ವಹಿಸ್ಕೊಂಡೆ. ಯಾಕಂದರೆ ನಮಗೆ ನ್ಯಾಯಯುತವಾಗಿ ಕೇಳ್ತಾ ಇದ್ದೀವಿ, ಯಾವುದೇ ಕೆಟ್ಟ ಪದ ಬಳಕೆ ಬೇಡ. ನಮ್ಮ ಬೇಡಿಕೆ ಏನು, ನಾವು ಕರ್ತವ್ಯ ನಿರ್ವಹಿಸ್ತೀವಿ. ನಾವು ಕರ್ತವ್ಯ ನಿರ್ವಹಿಸ್ಕೊಂಡೆ ನಮ್ಮ ಬೇಡಿಕೆಗಳನ್ನ ಪೂರೈಸ್ಕೊಳ್ಬೋದು. ಅದರಿಂದ ಇನ್ನು ಮುಂದಕ್ಕೆ ಯಾವುದೇ ಸ್ಟ್ರೈಕ್ಗಾಗಲಿ, ಬಂದ್ಗಾಗಲಿ ನಾವು ಪಾಲ್ಗೊಳ್ಳದೆ ಸಾಧನೆ ಮಾಡ್ಬೋದು. ಯಾಕಂದರೆ ಪ್ರತಿದಿನ ಇದೇ ಸ್ಟೇಟಸ್ ಇರಬೇಕು. ಅವರು ಯಾವುದೇ ಸರ್ಕಾರ ಬರಲಿ ಮುಂದಕ್ಕೆ, ಈ ಸರ್ಕಾರ ನಾವು ಮಾಡದೆ ಹೋದ್ರೂ ಪರವಾಗಿಲ್ಲ, ಮುಂದಿನ ಸರ್ಕಾರಗಳಿಗೆ ಎಚ್ಚರಿಕೆ ಗಂಟೆ ಆಗಬೇಕು. ಯಾಕಂದರೆ ನಾವು ಬೀದಿಗೆ ಬಂದು ಚಾಲಕ, ನಿರ್ವಾಹಕ ಆಗಿರ್ಬೋದು, ಮತ್ತು ಮೆಕ್ಯಾನಿಕ್ ಆಗಿ ಬೀದಿಗೆ ಬಂದು ನಾವ್ಯಾಕಪ್ಪ ನಾವು ನೋಟಿಸ್ ತಗೊಂಡು ನಾವ್ಯಾಕೆ ನಮ್ಮ ಹೆಂಡತಿ ಮಕ್ಕಳು ಯಾಕೆ ಉಪವಾಸ ಇರಿಸ್ಬೇಕು? ಅದರಿಂದ ನಾನು ಇಷ್ಟೇ ಹೇಳ್ತಾ ಇರೋದು, ನಿಜವಾಗ್ಲೂ ನಾವು ಯಾವ ನಾಯಕ ಅಲ್ಲ, ನೀವೇ ನಾಯಕರು. ಯಾಕಂದರೆ ಪ್ರತಿಯೊಬ್ಬರ ಹತ್ರ ವಾಟ್ಸಪ್ ಇದೆ, ಪ್ರತಿಯೊಬ್ಬರ ಫೇಸ್ಬುಕ್ ಇದೆ. 1 ರೂಪಾಯಿ ಖರ್ಚಾಗಲ್ಲ. ಪ್ರತಿದಿನ ವಾಟ್ಸಪ್ ಸ್ಟೇಟಸಲ್ಲಿ ಇದೇ ಇರಬೇಕು. ಈ ಸರ್ಕಾರ ಹೋಗೋವರೆಗೂ, ಮುಂದಿನ ಸರ್ಕಾರಗಳು ಬಂದರೂ ನಮ್ಮಲ್ಲಿ ಇದೇ ಇರಬೇಕು. ಪ್ರತಿಯೊಬ್ಬರು ನಿಮಗೆ ಒಂದು 10 ಸಾಲಿರುತ್ತೆ.
ನಾವು ನ್ಯಾಯಯುತವಾಗಿ ಆಗ ಗೊತ್ತಾಗುತ್ತೆ ಏನಪ್ಪ ಯಾರು ವಾಟ್ಸಪ್ಪು ಫೇಸ್ಬುಕ್ಕು ಸ್ಟೇಟಸಲ್ಲಿ ನೋಡಿದ್ರು ಇದೇ ಇದೆ ಅಂತೇಳಿ ಜನರಿಗೆ ಈಗಲೂ ಗೊತ್ತಿದೆ, ಇಡೀ ಕರ್ನಾಟಕಕ್ಕೂ ಗೊತ್ತಿದೆ, ಇಡೀ ಭಾರತ ದೇಶದಲ್ಲೂ ನಮ್ಮ ಕರ್ನಾಟಕ ಸಾರಿಗೆ ನಂಬರ್ 1 ಅಂತ ಎಲ್ಲರಿಗೂ ಗೊತ್ತಿದೆ, ಎಲ್ಲ ರಾಜಕಾರಣಿಗೂ ಗೊತ್ತಿದೆ, ಗೊತ್ತಿಲ್ಲದ ವಿಚಾರನೇ ಇಲ್ಲ. ಆದರೆ ನಾವು ಮುಷ್ಕರ ಸ್ಟ್ರೈಕು ಮಾಡೋ ಬದಲು ನಾವು ನಮ್ಮ ಸ್ಟೇಟಸಲ್ಲಿ ಪ್ರತಿದಿನ ಈ ಥರನೇ ಸರ್ಕಾರಕ್ಕೆ ಮನವಿ ಪತ್ರ ಪ್ರತಿದಿನ ಇರಬೇಕು. ಎದ್ರೆ ನೋಡಬೇಕು, ಬಿದ್ದರೆ ನೋಡಬೇಕು, ಎಲ್ಲರ ಮನಸ್ಸಿಗೂ ಗೊತ್ತಾಗುತ್ತೆ. ನಿಮಗೆ ಏನೇನು ಆಯ್ಕೆ ಇದೆ ಅದು, ಮತ್ತೆ ಪದ ಬಳಕೆ ಸೂಕ್ತವಾಗಿರಬೇಕು. ಇಷ್ಟೇ ತಮ್ಮಲ್ಲಿ ಮನವಿ ಮಾಡಿಕೊಡೋದು. ಮತ್ತು ಯಾವುದೇ ಬೇರೆಯವ್ರಿಗೆ ಪ್ರಚೋದನೆ ಕೊಡೋದು ಮತ್ತು ಕೆಟ್ಟ ಭಾಷೆ ಮಾತಾಡೋದು ಆ ರೀತಿ ಮಾತಾಡೋದಕ್ಕೆ ಬೇಡ. ಯಾಕಂದರೆ ನಿಮ್ಮಲ್ಲಿ ಒಂದು ಹುಂಬುತನ ಇರುತ್ತೆ. ಬೇಕಾದ್ರೆ ನೀವು ಒಂದು ಪ್ರಿಂಟ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಬೇಕಾದ ಸಲಹೆ ಕೇಳಿ, ನಾನು ಕೊಡ್ತೀನಿ. ಮತ್ತು ಯಾರಿಗೂ ಇನ್ನೂ ಒಂದು ಸತಿ ಎಲ್ಲರಿಗೂ ಕೈ ಜೋಡಿಸಿ ಹೇಳ್ತೀನಿ, ಯಾವುದೇ ಸಂಘಟನೆ ನಾಯಕನಿಗೆ ಗೂಗಲ್ ಪೇ, ಫೋನ್ಪೇ ಮತ್ತು ಏನು ಸಭೆ ಸಮಾರಂಭಗಳು ಮಾಡೋಕ್ಕೆ ದಯವಿಟ್ಟು ಇನ್ನು ಮುಂದಕ್ಕೆ 4 ಸಾರಿಗೆ ನಿಗಮಗಳು ಏನು ನೌಕರರಿದ್ದೀರಿ 10 ಪೈಸಾ ಅವ್ರಿಗೆ ಹಾಕಬೇಡಿ. ಈ ಮೂಲಕ ಕೇಳ್ಕೊತೀನಿ. ಬೇಕಾದ್ರೆ ನಾವು ದುಡ್ಡಿಲ್ದಂಗೆ ನಮ್ಮ ಬೇಡಿಕೆನ ಈಡೇರಿಸ್ಕೊಳ್ಬೋದು ಅಂತ ನನ್ನದೊಂದು ಮನವಿ. ಆ ಮನವಿ ತಮ್ಮೆಲ್ಲರೂ ಗಮನಕ್ಕೆ ಹಾಕ್ತಿದ್ದೀನಿ. ಅದರಿಂದ ತಾವು ಮತ್ತೆ ನನಗೆ ವಾಟ್ಸಪ್ ಮುಖಾಂತರನೇ ತಾವು ತಿಳಿಸ್ಬೋದು. ತಮ್ಮ ಅಭಿಪ್ರಾಯಗಳಿಗೆ ತಿಳಿಸಿ. ನಿಮ್ಮಲ್ಲೂ ಬೇಕಾದಷ್ಟು ಅಭಿಪ್ರಾಯಗಳಿರ್ತವೆ ಮತ್ತು ಒಳ್ಳೊಳ್ಳೆ ಐಡಿಯಾಗಳಿರ್ತವೆ, ತಾವು ಕೊಡಿ. ಯಾಕಂದರೆ ನಾವು ಯಾರಿಗೂ ಇನ್ನೊಂದು ರೂಪಾಯಿ ಯಾರಿಗೂ ಕೊಡ್ದಿದ್ದಂಗೆ ನಾವು ಸಾಧನೆ ಮಾಡ್ಕೋಬೋದು. ಅದು ನನ್ನ ಅಭಿಪ್ರಾಯ. ಮತ್ತು ಏನಾದರೂ ಬರವಣಿಗೆ ಅಂತದಿದ್ದರೆ ಖಂಡಿತವಾಗ್ಲೂ ನಾನು ಬರ್ಕೊಡ್ತೀನಿ. ಯಾಕಂದರೆ ನನಗೆ ದೇವರು ಆ ಶಕ್ತಿ ಕೊಟ್ಟಿದ್ದಾನೆ, ವಿದ್ಯೆ ಕೊಟ್ಟಿದ್ದಾನೆ. ನಾನು ಡಿಗ್ರಿ ಓದಿದ್ದೀನಿ ಮತ್ತು ಹಲವಾರು ಎಕ್ಸಾಮ್ಗಳನ್ನ ಎದುರಿಸಿದ್ದೀನಿ. ಅದರಿಂದ ನಮಗೆ ದೇವರು ಆ ಶಕ್ತಿ ಕೊಟ್ಟೋದಕ್ಕೆ ನಾನು ಉಚಿತವಾಗಿ ಬರ್ಕೊಡ್ತೀನಿ. ಅದರಲ್ಲಿ 2 ಮಾತಿಲ್ಲ. ಮತ್ತು ನನ್ನಂತೆ ಸುಮಾರು ಜನ ವಿದ್ಯಾವಂತರು, ನಿರ್ವಾಹಕರಾಗಿರ್ಬೋದು, ಚಾಲಕರಾಗಿರ್ಬೋದು ಈ ಗ್ರೂಪಲ್ಲಿದ್ದೀರಾ. ಅದರಿಂದ ತಮ್ಮಲ್ಲಿ ಕೇಳ್ಕೊಳೋದಿಷ್ಟೇ, ನೀವು ನಿಮ್ಮ ಬೇಡಿಕೆಗಳನ್ನ ಇನ್ನು ಮುಂದಕ್ಕೆ ಮುಷ್ಕರ ಮಾಡ್ದಿದ್ದಂಗೆ ನೆರವೇರಿಸ್ಕೊಳ್ಳೋಕ್ಕೆ ಇದೊಂದು ಸಾಕು ಅಸ್ತ್ರ. ನೀವು ಏನಾದರೂ ಅಭಿಪ್ರಾಯ ತಿಳಿಸೋದಾದರೆ ದಯವಿಟ್ಟು ತಿಳಿಸಿ. ನಿಮ್ಮೊಂದಿಗೆ ಎಂದೆಂದಿಗೂ ಸುಬ್ರಹ್ಮಣ್ಯ ಬಿ ವಿ, ಘಟಕ 28, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಜೈ ಕರ್ನಾಟಕ ಮಾತೆ.